इस न्यूज को स्पॉन्सर किया है सर फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। सर फैंटेसी वाटर पार्क, एड्रेस बीरनकपो नियर गौशावली दरगाह, KGF, कर्नाटका। कॉन्टैक्ट डिटेल्स 9483444290, 9480107826। कर्नाटका गुलबर्गा शहर में आज कर्नाटका स्टेट आंगनवाड़ी वर्कर्स एसोसिएशन स्टेट समिति की जानिब से डिप्यूटी डायरेक्टर वुमेन्स एंड चिल्ड्रन डेवलपमेंट बोर्ड के ऑफिस के रूबरू एहतजाज मुनज्जम करते हुए डिप्यूटी डायरेक्टर को 4 साल से कम उम्र बच्चों को RDPR की जानिब से होने वाले प्रोग्राम के तहत 4 और 6 साल से कम उम्र वाले बच्चों को रखा जा रहा है। इस बात को लेकर मजबूत कदम उठाने की बात कही। इस मौके पर इस बात को लेकर आंगनवाड़ी वर्कर्स एसोसिएशन की सदर शांता जी घंटी ने मीडिया के नुमाइंदों से बात की। आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज। ಕರ್ನಾಟಕ ಸರ್ಕಾರಕ್ಕೆ ಅಂಗನವಾಡಿ ನೌಕರರ ಎಚ್ಚರಿಕೆ. ಕರ್ನಾಟಕ ಸರ್ಕಾರಕ್ಕೆ ಅಂಗನವಾಡಿ ನೌಕರರ ಎಚ್ಚರಿಕೆ. ರಾಜ್ಯ ಸರ್ಕಾರಕ್ಕೆ ICDS ಅನ್ನು 49 ವರ್ಷ ಸ್ಕೀಮ್ ವೀಕ್ ಮಾಡಲು ಹೊರಟ ಸರ್ಕಾರಕ್ಕೆ ಜಿಂದಾಬಾದ್ ಜಿಂದಾಬಾದ್. ಈ ಆರ್ಡರ್ ಅನ್ನು ವಾಪಸ್ ಆಗಲೇಬೇಕು. 6 ವರ್ಷದ ಮಕ್ಕಳು LKG UKG ಅಂಗನವಾಡಿ ಕೇಂದ್ರದಲ್ಲಿ ಉಳಿಯಲೇಬೇಕು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಹುದ್ದೆಯನ್ನು ಕೊಡಲೇಬೇಕು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ LKG UKG ಜವಾಬ್ದಾರಿ ಕೊಡಲೇಬೇಕು. ಜಿಂದಾಬಾದ್ ಜಿಂದಾಬಾದ್. ಕರ್ನಾಟಕ ಭಾಗದ 7 ಜಿಲ್ಲೆಗಳಲ್ಲಿ ಇವತ್ತು KKRDP ಮುಖಾಂತರ ಶಿಕ್ಷಣ ಇಲಾಖೆಯವರು 1008 ಪ್ರೈಮರಿ ಸ್ಕೂಲ್ಗಳಲ್ಲಿ LKG UKG ಪ್ರಾರಂಭ ಮಾಡಬೇಕಂತೇಳಿ ಇವತ್ತು ಆದೇಶವನ್ನು ಹೊರಡಿಸಿದೆ. 3ನೇ ತಾರೀಕಿಗೆ 7 ಜಿಲ್ಲೆಗಳದ 10,000 ಜನ ನಾವು ಹೋರಾಟ ಮಾಡಿದ್ವಿ. ಅವತ್ತೇ ಶಿಕ್ಷಣ ಆಯುಕ್ತರು ಆದ ಆರ್ಡರ್ ಅನ್ನ ತಟಸ್ಥಗೊಳಿಸಿ ನಾವು ಮಾಡೋದಿಲ್ಲ ಅಂತೇಳಿ ನಮ್ಮನ್ನ ಹೋರಾಟದಿಂದ ಎಬ್ಬಿಸಿದ್ರು. 12ನೇ ತಾರೀಕಿಗೆ ನಮಗೆ ಮಾತುಕತೆ ಕರೆದಿದ್ದಾರೆ ಸಂಘಟನೆಯಿಂದ. ಆದರೆ 11ನೇ ತಾರೀಕಿಗೆ ಇವತ್ತು ಸಾಯಂಕಾಲ 6 ಗಂಟೆಗೆ ಮತ್ತೆ ಆರ್ಡರ್ ಮಾಡ್ತಾರೆ. ಏನು ಇದರ ಉದ್ದೇಶ ಅಂತಂದ್ರೆ LKG UKG ಪ್ರೈಮರಿ ಸ್ಕೂಲ್ಗಳಲ್ಲಿ 4 ವರ್ಷದ ಮಕ್ಕಳು 5 ವರ್ಷದ ಮಕ್ಕಳನ್ನ ತಗೋಬೇಕು. ಒಂದು ಸ್ಕೂಲಿಗೆ 30 ಮಕ್ಕಳು ತಗೋಬೇಕು. ಅಲ್ಲಿ ಒಬ್ಬ ಅತಿಥಿ ಶಿಕ್ಷಕರನ್ನ SDMC ಮುಖಾಂತರ PUC ಕಲಿಸಿದಂತ ಒಬ್ಬ ಹುಡುಗನನ್ನ ಆಯ್ಕೆ ಮಾಡ್ಬೇಕಂತೇಳಿ ಅವರಿಗೆ 10,000 ರೂಪಾಯಿ ಪಗಾರ, ಸಹಾಯಕಿಗೆ 5,000 ರೂಪಾಯಿ ಪಗಾರ ತಗೋಬೇಕಂತೇಳಿ ಒಂದು ಆದೇಶ ಹೊರಡಿಸಿದ್ದಾರೆ. ಅದನ್ನು ನಾವು ವಿರೋಧ ಮಾಡಿ ಈಗಾಗಲೇ ಕರ್ನಾಟಕ ಸರ್ಕಾರ SEP ಮುಖಾಂತರ ಈಗಾಗಲೇ ಶಾಲಾ ಪೂರ್ವ ಶಿಕ್ಷಣ 10 ಗಂಟೆಯಿಂದ 1:30 ಗಂಟೆ ತನಕ ಅಂಗನವಾಡಿ ಕೇಂದ್ರದಲ್ಲಿ ನಾವು ಶಾಲಾ ಪೂರ್ವ ಶಿಕ್ಷಣ ನಡೆಸ್ತಾ ಇದ್ದೀವಿ. ಈಗಾಗಲೇ KKRDP ಮುಖಾಂತರ ಮತ್ತು ಅಜಿಂ ಪ್ರೇಮ್ಜಿ ಮುಖಾಂತರ ಹಲವಾರು ಸಂಘ ಸಂಸ್ಥೆಗಳು ಪೂರ್ವ ಪ್ರಾಥಮಿಕ ಶಿಕ್ಷಣ ಕಲಿಸಲಿಕ್ಕೆ ನಮಗೆ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ.
ಒಂದು ಅಂಗನವಾಡಿಯಲ್ಲಿ 3 ರಿಂದ 6 ವರ್ಷದ ಮಕ್ಕಳು ಇವತ್ತು ಅಂಗನವಾಡಿಯಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ಇವರು ಪ್ರೈಮರಿ ಸ್ಕೂಲಿಗೆ ತಗೊಂಡಿದ್ರೆ 49 ವರ್ಷದಿಂದ ಇದ್ದಂತ ಈ ICDS ಸ್ಕೀಮ್ ಅನ್ನು ಇವತ್ತು ಶಿಕ್ಷಣ ಇಲಾಖೆ ಇದನ್ನು ವೀಕ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಖಂಡಿತ ಇದಕ್ಕೆ ಬಿಡೋದಿಲ್ಲ, ಈ ಬಿಡೋ ಪ್ರಶ್ನೆನೇ ಇಲ್ಲ. ಯಾಕಂತಂದ್ರೆ ಅದೇ ಅವರಿಗೆ ಕೊಡ್ತಕ್ಕಂಥ ಟ್ರೈನಿಂಗು ಅಂಗನವಾಡಿ ಶಿಕ್ಷಕಿಯರಿಗೆ ಕೊಡ್ರಿ. ಇವತ್ತು ಇಡೀ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಸೆಕೆಂಡ್ ಇಯರ್ ಆದವರು 1500 ಜನ ನಮ್ಮ ಕಾರ್ಯಕರ್ತೆಯರಿದ್ದಾರೆ. ಡಿಗ್ರಿ ಆದವರು 550 ಜನ ಕಾರ್ಯಕರ್ತೆಯರಿದ್ದಾರೆ. ಡಬಲ್ ಡಿಗ್ರಿ ಆದವರು 180 ಜನ ಅಂಗನವಾಡಿ ನೌಕರರಿದ್ದಾರೆ. ಅದನ್ನ ಅವರಿಗೆ ಇದು ಒಂದು ಶಿಕ್ಷಣ LKG UKG ನಡೆಸಲಿಕ್ಕೆ ನೀವು ಕೊಟ್ರೆ, ಟ್ರೈನಿಂಗ್ ಕೊಟ್ರೆ, ನಾವು ಶಾಲೆ ಆವರಣದಲ್ಲಿ ಇರ್ತಕ್ಕಂಥ ಪ್ರೈಮರಿ ಸ್ಕೂಲಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಗೆ ಅದನ್ನು ನಡೆಸಲಿಕ್ಕೆ ಜವಾಬ್ದಾರಿ ಕೊಡಬೇಕು. ಇದು ಆರ್ಡರ್ ವಾಪಸ್ ಆಗೋ ತನಕ ಹೋರಾಟ ವಾಪಸ್ ತಕ್ಕೊಳ್ಳೋದು ನಾವು ಖಂಡಿತ ವಾಪಸ್ ತಕ್ಕೊಳ್ಳಂಗಿಲ್ಲ. ಸೋಮವಾರ 17ನೇ ತಾರೀಕಿನಿಂದ ಪ್ರಿಯಾಂಕಾ ಖರ್ಗೆ ಅವರ ಮನೆ ಮುಂದೆ ಹೋರಾಟ ಕೂಡ್ತೀವಿ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವ್ರ ಮನೆ ಮುಂದೆ ಹೋರಾಟ ಕುಂದಿರ್ತೀವಿ ಮತ್ತು KKRDP ಅಧ್ಯಕ್ಷರು ಅಜಯ್ ಸಿಂಗ್ ಅವರ ಮನೆ ಮುಂದೆ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಹೋರಾಟ ವಾಪಸ್ ತಕ್ಕೊಳ್ಳೋದಿಲ್ಲ. ಇವತ್ತು 49 ವರ್ಷದಿಂದ ಇದ್ದಂತ ಈ ICDS ಸ್ಕೀಮ್ ಅನ್ನ ಇವತ್ತು ಶಿಕ್ಷಣ ಇಲಾಖೆ ವೀಕ್ ಮಾಡಲಿಕ್ಕೆ ಹೊರಟದಂತಂದ್ರ ನಾವು ಸುಮ್ಮನೆ ಬಿಡಂಗಿಲ್ಲ. ಹೋರಾಟ ಸೀರಿಯಸ್ ಆಗಿ ನಾವು ಮಾಡ್ತೀವಿ. ಇವತ್ತು ಕೂಡ ಇಡೀ ರಾಜ್ಯದಲ್ಲಿ ನಮ್ಮ DD ಅವ್ರ ಮುಖಾಂತರ ಸರ್ಕಾರಕ್ಕೆ ನಾವು ಶಿಫಾರಸು ಮಾಡ್ತಾ ಇದ್ದೀವಿ. ಇದರಿಂದ ಅಂಗನವಾಡಿಗೆ ಏನು ಅನಾಹುತ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಮತ್ತು ನಮ್ಮ ಮಹಿಳಾ ಮಕ್ಕಳ ಇಲಾಖೆ, ನಮ್ಮ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳು ತಳಮಟ್ಟ ಹಿಡಿದು ಮೇಲ್ಮಟ್ಟ ಅಧಿಕಾರಿಗಳು ಇವತ್ತು ಯಾರೇ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಅವ್ರು ಎದರಲ್ಲಿ ಬಿಜಿ ಇದಾರಂದ್ರೆ ಟ್ರಾನ್ಸ್ಫರ್ ಮಾಡೋದು, ಅಪಾಯಿಂಟ್ಮೆಂಟ್ ಮಾಡೋದು, ಫುಡ್ ಟೆಂಡರ್ ಹಿಡಿಯೋದು, ಮೊಟ್ಟೆ ಟೆಂಡರ್ ಹಿಡಿಯೋದು, ಇದರಲ್ಲಿ ಬಿಜಿ ಯಾರೇ ವಿನಃ ICDS ಅನ್ನ 3 ರಿಂದ 6 ವರ್ಷದ ಮಕ್ಕಳನ್ನ ಪ್ರೈಮರಿ ಅವ್ರು ತಗೊಂಡ್ರು ಅಂತಂದ್ರ ಇವತ್ತು ಅಂಗನವಾಡಿ ಕೇಂದ್ರದ ಬುಡವನ್ನೇ ಇವತ್ತು ಕಿತ್ತಲಿಕ್ಕೆ ಇವರು ಹೊರಟಿದಾರ. ಇದ್ರ ಬಗ್ಗೆ ಯಾರು ಚಕಾರ ಎತ್ತಲಿಲ್ಲ ಅಂದ್ರ ನಮ್ಮ ಬದುಕೋದ. ಇವತ್ತು 49 ವರ್ಷದಿಂದ ಒಬ್ಬ ಗರ್ಭಿಣಿ ಪ್ರೆಗ್ನೆಂಟ್ ಆದಳು ಅಂತಂದ್ರ 3 ತಿಂಗಳಿಂದ 6 ವರ್ಷದ ತನಕ ಅದರ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಅದ್ರ ಅನುಭವ ನಮಗ ಅದ. ಇವತ್ತು ಸೆಕೆಂಡ್ ಇಯರ್ ಆದಂತ ಒಬ್ಬ SDMC ಆಯ್ಕೆ ಮಾಡ್ಕೊಂತ ಒಬ್ಬ ಶಿಕ್ಷಕ ಹುಡುಗ ಅವನು ಇವತ್ತು 4-5 ವರ್ಷದ ಮಕ್ಕಳ ಹೆಂಗೆ ಸಂರಕ್ಷಣೆ ಮಾಡ್ತಾನಂತ ಅನ್ನೋದ್ರ ಪ್ರಶ್ನೆ ಅದ. ನಾಳೆ KKRDP-ನಿಂದ ಫಂಡ್ ನಿಂತು ಅಂತಂದ್ರ ಇದೊಂದು ಡುಪ್ಲಿಕೇಟ್ ಸ್ಕೀಮ್ ಇವ್ರು ಏನ್ ತಂದಿದ್ದಾರೆ. ಇವತ್ತು ನಮ್ಮ ಶಿಕ್ಷಣ ಆಯುಕ್ತರು, ಈ ಪ್ರಾದೇಶಿಕ ಶಿಕ್ಷಣ ಆಯುಕ್ತರು ತಮ್ಮ ಕಾಲಘಟ್ಟದಲ್ಲಿ ಇದನ್ನ ಒಂದು ಬದಲಾವಣೆ ಮಾಡ್ಬೇಕಂತ ಹೊರಟಿದ್ದಾರೆ. ನಾವು ಇದನ್ನ ವಿರೋಧ ಮಾಡ್ತೀವಿ. 17ನೇ ತಾರೀಕಿನಿಂದ ನಮ್ಮ ಹೋರಾಟ, ಅಂಗನವಾಡಿ ನೌಕರ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ. ಈ ಆರ್ಡರ್ನ ತಟಸ್ಥ ಆಗುತ್ತಾನ. ಈಗಾಗಲೇ ಸಂಘಟನೆಯಿಂದ ನಿನ್ನೆ DK ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ, ಇವತ್ತು CM ಅವ್ರಿಗೆ ಭೇಟಿ ಆಗ್ತಾ ಇದ್ದಾರೆ ಮತ್ತು KKRDP ಮೀಟಿಂಗ್ ಬೆಂಗಳೂರಿನಲ್ಲಿ ನಡೀತಾ ಇದೆ. ಇವತ್ತು ನಮ್ಮ ನಿಯೋಗ ಹೋಗ್ತದ. ಇದು ಏನಾದರೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ LKG UKG ನಡೆಸಲಿಕ್ಕೆ ಕೊಟ್ರೆ ನಾವು ಸ್ವಾಗತ ಮಾಡ್ತೀವಿ, ಇಲ್ಲ ಅಂದ್ರೆ ಹೋರಾಟ ಮುಂದುವರಿಸ್ತೀವಿ. ಶಾಂತಾ N ಗಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ. ಕರ್ನಾಟಕ ಸರ್ಕಾರ ICDS ಯೋಜನೆಯನ್ನ ಸಂಪೂರ್ಣ ಮುಚ್ಚಾಕುವಂತ ಬಹುದೊಡ್ಡ ಷಡ್ಯಂತ್ರ ಹೊಂದ್ಯದ. ಹಾಗಾಗಿ ನೀವು ಭಾಳ ಸೀಕ್ರೆಟ್ ಆಗಿ ಈ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೊಡ್ತೀವಿ ಮಕ್ಕಳಿಗೆ ಅಂತ ಹೇಳಿ LKG UKG ಅಂತ ಇಂಗ್ಲೀಷ್ನಲ್ಲಿ ಬೋಧಿಸ್ಲಿಕ್ಕೆ ಆರಂಭ ಮಾಡ್ಯದ. ಇಲ್ಲಿಯ KKRDP ಸೆಕ್ರೆಟರಿಯು ಅಥವಾ ನಮ್ಮ ಶಿಕ್ಷಣ ಇಲಾಖೆ ಕಮಿಷನರು ಇವರುಗಳೆಲ್ಲ ಸೇರಿಕೊಂಡು ಈ ಭಾಗದ ಮಕ್ಕಳಿಗೇನೋ ಭಾಳ ಮಾಡಿಬಿಡ್ತೀವಿ ಅಂತ ಸಲುವಾಗಿ ಒಂದು ಯೋಜನೆ ಮಾಡಿ ಸರ್ಕಾರಕ್ಕೆ ಕೊಡ್ತಾರೆ. KKRDBಯ ಫಂಡನ್ನು ಅದಕ್ಕೆ ಕೊಡಬೇಕು ಅಂತ ಹೇಳ್ಯಾರ. KKRDBಯ ಚೇರ್ಮನ್ ಆದಂಥ ಅಜಯ್ ಸಿಂಗ್ ಅವರು ಮತ್ತು ಇನ್ನಿತರ ಕಮಿಟಿ ಮೆಂಬರ್ಸ್ ಎಲ್ಲ ಇರ್ಬೋದು. ಅವರುಗಳಿಗೆ ಕನಿಷ್ಠ ಇದರಿಂದ ಅನಾಹುತ ಏನಾಗ್ತದೆ ಅನ್ನುವ ಪ್ರಜ್ಞೆ ಇಲ್ಲ. IAS ಆಫೀಸರ್ ಕೊಟ್ಟಂಥ ಒಂದು ಯೋಜನೆಯನ್ನು ಅವರು ಯಥಾವತ್ತಾಗಿ ಕಣ್ಮುಚ್ಚಿ ಜಾರಿ ಮಾಡಲಿಕ್ಕೆ ಹೊಂಟಾರ. ಇವತ್ತು KKRDBಗೆ ಸಂಬಂಧಪಟ್ಟಂಥ ಮೀಟಿಂಗು ಬೆಂಗಳೂರಿನೊಳಗೆ ಅದ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದರಲ್ಲಿ ಭಾಗವಹಿಸ್ಲತ್ತಾರ. ನಾವು ಈಗಾಗಲೇ ಒಂದು ದೀರ್ಘ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಂಗನವಾಡಿ ನೌಕರ ಸಂಘಟನೆಯವರು. CITU ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ನಾವು ಬೆಂಬಲ ಮಾಡಿದ್ದೀವಿ. ನಾವು ಅವ್ರಿಗೆ ಆಗ್ರಹ ಮಾಡ್ಲತ್ತೀವಿ ಏನಂದ್ರೆ, ಕಳೆದ 49 ವರ್ಷದಿಂದ ICDS ಅಡಿ ಒಳಗ ತಾಯಂದಿರ ಸ್ವರೂಪದಲ್ಲಿ ಅಂಗನವಾಡಿ ತಾಯಂದಿರು ಕೆಲಸ ಮಾಡ್ಯಾರ. ಅವರಿಗೆ ನೀವು ಟ್ರೈನಿಂಗ್ ಅನ್ನ ಕೊಟ್ಟು ಅಂಗನವಾಡಿ ಸೆಂಟರ್ನೇ ಬಲಪಡಿಸಿ ಅಂಗನವಾಡಿಗೆ ಏನು ಹೆಚ್ಚಿನ ಫಂಡ್ ಅನ್ನ ಕೊಟ್ಟು ಇವರುಗಳಲ್ಲಿ ಅನೇಕ ಜನ PG ಓದ್ದವರ, ಡಿಗ್ರಿ ಓದ್ದವರ, PU ಓದ್ದವರ, ದೊಡ್ಡ ಮಟ್ಟದಲ್ಲಿ ಹರ ಮತ್ತು ಓದಲಾದವರು SLC ವರೆಗಿದ್ದವರಿಗೆ ಸಹ LKG UKG ಮಕ್ಕಳಿಗೆ ನೀವು
ಓದಿಸೋದು ಅಂದ್ರೆ ಬಹಳ ದೊಡ್ಡದಲ್ಲ. ಈಗಾಗಲೇ ಅತ್ಯಂತ ಪ್ರೀತಿಯಿಂದ ಅವರು ಓದಿಸ್ತಾ ಹಾಡು, ನಾಟಕ, ಮಾತು ಎಲ್ಲವೂ ಕಲಿಸ್ತಾ ಬಂದಾರ. ಹಂಗಿದ್ದಾಗ ಇದನ್ನೊಂದು ಮಾಡೋದು ಬಹಳ ದೊಡ್ಡ ಸಮಸ್ಯೆ ಏನು ಅಲ್ಲ. ನಾವು ಹೇಳೋದು ಅಂಗನವಾಡಿಗಳನ್ನು ಮುಳುಗಿಸಿ ಲಕ್ಷಗಟ್ಟಲೆ ಮಹಿಳೆಯರನ್ನ ಮನೆಗೆ ಕಳಿಸಿ ಅಂಗನವಾಡಿಯನ್ನು ನಾಶ ಮಾಡಿ ನೀವು ಮತ್ತೊಂದು ಏನೋ ಮಾಡೋದು ಅಂದ್ರೆ ನೀವು NEP ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು ಜಾರಿ ಮಾಡ್ದಂಗ ಇದನ್ನು ಕೈ ಬಿಡಿ, ಅಂಗನವಾಡಿಯನ್ನು ಸ್ಟ್ರೆಂಥನ್ ಮಾಡಿ, ಅಂಗನವಾಡಿ ತಾಯಂದ್ರಿಗೆ ಟ್ರೈನಿಂಗ್ ಕೊಟ್ಟು ಬಲಪಡಿಸಿ ನಮ್ಮ ಮಕ್ಕಳ ಶಾಲೆ ನಾವು ಖಂಡಿತ ಮಾಡ್ತೀವಿ. ನನ್ನ ಹೆಸರು ಕೇನಿಲ್ಲ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಉಪಾಧ್ಯಕ್ಷ. अतराफ टीवी, हर बात सच के साथ।